ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ರೈತ ಮಿತ್ರರಿಗೆ ಇವತ್ತಿನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಟ್ರ್ಯಾಕ್ಟರ್ ಸ್ವರಾಜ್ 744 FE ಎಂಬ ಗಾಡಿ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಮತ್ತು ಗಾಡಿ ಓನರ್ ನಂಬರ್ ಕೂಡ ನಿಮಗೆ ಕೊಡ್ತೀನಿ. ಬಟ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ನೀವು ವಿಡಿಯೋ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ಗಾಡಿ ಬಗ್ಗೆ ಮಾಹಿತಿ, ಓನರ್ ನಂಬರ್ ಕೂಡ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ಇದು ಟ್ರ್ಯಾಕ್ಟರ್ ಓನರ್ ನಂಬರ್ ಅಲ್ಲ, ಇದು ಯೂಟ್ಯೂಬರ್ ನಂಬರ್ ಆಗಿರುತ್ತೆ. ನಿಮ್ಮಲ್ಲಿ ಕೂಡ ಸೆಕೆಂಡ್ ಹ್ಯಾಂಡ್ ವಾಹನ ಮಾರಾಟಕ್ಕೆ ಇದ್ದರೆ ಈ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ, ಈಗೇನು ವಿಡಿಯೋ ನೋಡ್ತಿದ್ದೀರಾ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ. ದಯವಿಟ್ಟು ಯಾರು ಕೂಡ ಈ ನಂಬರ್ಗೆ ಕರೆ ಮಾಡಬೇಡಿ. ಜಸ್ಟ್ ಫೋಟೋಸ್ ಕಳಿಸ್ಕೊಟ್ರೆ ನಾನೇ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತೊಗೊತೀನಿ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ 744 ಗಾಡಿ ಬಂದು 48 HP ಬರುತ್ತೆ. ಇನ್ನು ಗಾಡಿದು ಮಾಡಲ್ ಇರೋದು 2013 2013 ಮಾಡಲ್ ಗಾಡಿ. 2013 ಮಾಡಲ್ ಗಾಡಿ. ಓನರು ಸೆಕೆಂಡ್ ಓನರ್ ಇದ್ದಾರೆ. ಗಾಡಿಗೆ ಈಗ ಇರೋದು ಸೆಕೆಂಡ್ ಓನರು, ತಗೊಳ್ಳೋರು 3ನೇ ಓನರ್ ಆಗ್ತೀರಾ. ಪ್ರೆಸೆಂಟ್ 2ನೇ ಓನರ್ ಗಾಡಿ. ಗಾಡಿ ಯಾವುದೇ ಡೀಲರ್ ಹತ್ರ ಇಲ್ಲ, ಇದು ನೇರವಾಗಿ ರೈತರಿಂದನೇ ಖರೀದಿ ಮಾಡುವಂಥ ಗಾಡಿ ಆಗಿದೆ. ಗಾಡಿ ನಾರ್ಮಲ್ ಸ್ಟೇರಿಂಗ್ ಬರುತ್ತೆ. ನಾರ್ಮಲ್ ಸ್ಟೇರಿಂಗು ಆ್ಯಂಡ್ ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಆಗಿದೆ. ಇನ್ನು ಟೈರ್ ನೋಡ್ತಿದ್ದೀರಿ ನೀವು ಸ್ಕ್ರೀನ್ ಮೇಲೆ, ಹಿಂದೆ ರೀಬಟನ್ ಟೈರ್ಸ್ ಇದ್ದಾವೆ, ಅದು ಕೂಡ ಹೊಸ ಟೈರು, ಹಿಂದಿನ ಟೈರು. ಮುಂದೆ 2 ಕೇಸಿಂಗ್ ಟೈರು, ಹಿಂದೆ 2 ರೀಬಟನ್ನು, ಮುಂದೆ 2 ಕೇಸಿಂಗ್ ಟೈರ್ ಇರುವಂಥ ಗಾಡಿ. ಓನರ್ ಹೇಳ್ತಿರೋದು ಗಾಡಿಗೆ 2 ಮಡ್ ಗಾಡಿಗಳು ಹೊಸ ಮಡ್ ಗಾರ್ಡ್ ಹಾಕ್ಸಿದ್ದೀನಿ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಹೊಸ ಮಡ್ ಗಾರ್ಡ್ಸು, 2 ಕೂಡ ಹೊಸ ಮಡ್ ಗಾರ್ಡು ಆ್ಯಂಡ್ ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದ್ದೀನಿ ಅಂತ ಓನರ್ ಹೇಳ್ತಿರೋದು. ಗಾಡಿದು ಯಾವುದೇ ಕೆಲಸ ಇಲ್ಲ, ಎಲ್ಲ ಸರ್ವಿಸ್ ಆಗಿದೆ ಅಂತ ಕೂಡ ಓನರ್ ಹೇಳಿದ್ದಾರೆ. ನಿಮಗೆ ಗಾಡಿ ಜೊತೆ ಸಾಮಾನು ಯಾವುದು ಸಿಗಲ್ಲ, ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿರುವಂಥ ಗಾಡಿಯಾಗಿದೆ. ಇನ್ನು ಡಾಕ್ಯುಮೆಂಟ್ಸ್ ಬಂದು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ಲಿಯರ್ ಆಗಿದೆ ಆ್ಯಂಡ್ ಇನ್ಶೂರೆನ್ಸು ರನ್ನಿಂಗ್ನಲ್ಲಿಲ್ಲ. ಗಾಡಿದು ಇನ್ಶೂರೆನ್ಸ್ ಇಲ್ಲ, ಬಟ್ ಆ ಇನ್ಶೂರೆನ್ಸ್ ಕೂಡ ಕಟ್ಟಿ ಕೊಡ್ತೀನಿ ಅಂತ ಓನರ್ ಹೇಳ್ತಿರೋದು. ಇನ್ಶೂರೆನ್ಸ್ ಕೂಡ ಕ್ಲಿಯರ್ ಮಾಡಿನೇ ನಿಮಗೆ ಗಾಡಿ ಕೊಡ್ತಾರೆ. ಗಾಡಿ ಮೇಲೆ ಲೋನ್ ಕೂಡ ಆ ಥರ ಯಾವುದೂ ಇಲ್ಲ. ಗಾಡಿ ಎಲ್ಲನೂ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ. ಲೊಕೇಶನ್ ವಿಷಯಕ್ಕೆ ಬಂದರೆ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿರೋದು ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋತಿಹಾಳ್ ಎಂಬ ಗ್ರಾಮ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋತಿಹಾಳ್ ಗ್ರಾಮದಲ್ಲಿ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿದೆ. ಇನ್ನು ಪ್ರೈಸ್ ಬಂದು ಓನರ್ ಹೇಳ್ತಿರೋದು 3,40,000 ಹೇಳ್ತಿದ್ದಾರೆ. ಫೈನಲ್ ಅಲ್ಲ, ಹೇಳ್ತಿರೋ ಪ್ರೈಸು 3,40,000. ನೀವು ಓನರ್ ಜೊತೆ ಮಾತಾಡ್ಕೊಂಡ್ರೆ ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಕೂಡ ಇದೆ. ನಿಮಗೆ ಗಾಡಿ ಓಕೆ ಅನಿಸಿದರೆ ಒಂದ್ಸಾರಿ ಓನರ್ ಜೊತೆ ಮಾತಾಡಿ. ನಿಮಗೆ ಈ ಟ್ರ್ಯಾಕ್ಟ್ರು ಓನರ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಟೈಟಲ್ ಅಂದ್ರೆ ವಿಡಿಯೋ ಕೆಳಗೆ ನಿಮಗೆ ನಂಬರ್ ಕಾಣಿಸ್ತಿರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ಯಾವುದೇ ನಂಬರ್ ಕಾಣಿಸ್ತಿಲ್ಲ ಅಂದರೆ ಗಾಡಿ ಸೇಲ್ ಆಗಿರುತ್ತೆ. ಯಾಕಂದರೆ ಗಾಡಿ ಸೇಲ್ ಆದರೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಅಂತೂ ಈ ಥರ ಇದೆ. ನಿಮಗೆ ಗಾಡಿ ಓಕೆ ಅನಿಸಿದರೆ ಒಂದ್ಸಾರಿ ಓನರ್ ಜೊತೆ ಮಾತಾಡಿ, ಪ್ಲೇಸ್ಗೆ ಹೋಗಿ ಗಾಡಿ ಕಂಡೀಷನ್ ಎಲ್ಲ ನೋಡಿನೇ ಗಾಡಿ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿನ ತೊಗೊಳ್ಳೋ ರೈತರು ಅಥವಾ ಗಾಡಿನ ಮಾರಾಟ ಮಾಡೋ ರೈತರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋದಿಂದ ನಿಮಗೆ ಅನುಕೂಲ ಇರ್ಬೋದು, ಇಲ್ಲದೆ ಇರ್ಬೋದು, ಬೇರೆ ರೈತರಿಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಯಾಕಂದರೆ ಇದು ಒಂದೇ ಗಾಡಿ ಮಾರಾಟಕ್ಕೆ ಇರೋದಲ್ಲ, ಇದೇ ಥರ ದಿನಾಲು ಗಾಡಿಗಳು ಮಾರಾಟಕ್ಕೆ ಬರ್ತಾ ಇರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೇಕಾದಂಥ ಗಾಡಿ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾನೆ. ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರ.